ಖರ್ಗೆ ಕಾಕರ್ ಕುಟುಂಬದವರಿಗೆ ಸಿಗೋ ಸವಲತ್ತು ಕರ್ನಾಟಕದಾಗ ಬ್ಯಾರೆ ಯಾರಿಗೂ ಸಿಗಾಕತ್ತಿಲ್ಲ. ರೊಕ್ಕ ಇಲ್ಲ ಅಂತ ಕಾಂಗ್ರೆಸ್ ಅವರು ಅನುದಾನದ ಮೇಲೆ ಅನುದಾನ ಕೊಡ್ತಾರ ಖರ್ಗೆ ಕಾಕರ್ ಫ್ಯಾಮಿಲಿಗೆ. ಅದು ಎಷ್ಟು ಪ್ರೀತಿ ರೀ. ಪ್ರಿಯಾಂಕ್ ಖರ್ಗೆ ಅವ್ರ ಸದಸ್ಯರಾಗಿರೋ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಮೇಲ ಸಮಾಜ ಕಲ್ಯಾಣ ಇಲಾಖೆನ ಖರ್ಗೆ ಅವ್ರಿಗೋಸ್ಕರನ ಆಯ್ತು ಅನ್ನಂಗ್ ಮಾಡ್ತಾರ ಮಹದೇವಪ್ಪ ಅವರು. ಇವ್ರ ಅಧಿಕಾರ ದುರುಪಯೋಗಕ್ಕೆ ಅದೆಷ್ಟು ಸಾಮಾನ್ಯ ಜನರು ದಿನದ ಕೂಳು ತಿನ್ನಲ್ದ ಬದುಕ್ಬೇಕ್ರಿ. ಸರಿಯಾಗಿ ಗ್ಯಾರಂಟಿ ಹಣನೂ ಇಲ್ಲ, ಗುತ್ತಿಗೆದಾರರಿಗೆ ಪಗಾರ ಇಲ್ಲ, ನಮ್ಮ ಕಡೆ ರೊಕ್ಕ ಇಲ್ಲ. ಖರ್ಗೆ ಕಾಕರಿಗಾದ್ರೆ ನಮ್ಮ ಕಡೆ ರೊಕ್ಕ ಐತಿ. ನಮಸ್ಕಾರ ರೀ. ಯಾರಿಗೂ ಇರ್ಲಾರ್ದಂತ ಅದೃಷ್ಟ ನಮ್ಮ ಖರ್ಗೆ ಕಾಕರಿಗೆ ಅವರ ಕುಟುಂಬಕ್ಕೆ ಐತಿ ನೋಡ್ರಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗ ನೋಡಿದ್ರು ನಮ್ಮ ಕಾಸಿಲ್ಲ, ಅವ್ರದ್ದು ಅನುದಾನ ಉಳ್ಕೊಂತು, ಅಲ್ಲಿ ದುಡ್ಡು ಕೊಡೋದು ಉಳಿತು, ಇದಾತು ಅದಾತು, ಬರೀ ಕಷ್ಟಗಳು, ಬರೀ ನಮ್ಮ ರೊಕ್ಕಿಲ್ಲ, ಹಾಕ್ತೀವಿ ಕೊಡ್ತೀವಿ ಅನ್ನೋದ್ರಾಗ ಬಂದ್ರು. ಎಷ್ಟು ಅನುದಾನ ಕೊಡ್ಬೇಕೈತಿ, ಅವ್ರದ ಸಚಿವರು ಬಾಯಿ ಬಿಟ್ಟು ಕೇಳ್ತಾರೆ ನಮ್ಗೆ ಅನುದಾನ ಸಿಕ್ಕಿಲ್ಲ, ನಾವೇನು ಅಭಿವೃದ್ಧಿ ಮಾಡೋನು ಅಂತ. ಎಷ್ಟು ಗುತ್ತಿಗೆದಾರರಿಗೆ ರೊಕ್ಕ ಕೊಡೋದು ಉಳಿಸ್ಕೊಂಡಾರ, ದುಡ್ದಿದ್ದು ಪಗಾರ ಕೊಡೋದು ಉಳಿಸ್ಕೊಂಡಾರ. ಗ್ಯಾರಂಟಿ ಅಂತ ಶೋಕಿ ಮಾಡ್ಕೊಂತ ಅವ್ರಿಗೆ ರೊಕ್ಕ ಹಾಕಾಕತ್ತಿಲ್ಲ. ತಿಂಗಳ ಹಾಕ್ತೀವಂತ ನಾವೇನಾರೆ ಹೇಳಿವೇನಂತ DK ಅವ್ರು ಉಲ್ಟಾ ಹೊಡೆದ್ ಬಿಟ್ರು. ರೊಕ್ಕ ಇಲ್ಲ ಅಂತ ಪ್ರೂವ್ ಆಗಾಕ ಬಹಳಷ್ಟು ಸಾಕ್ಷಿಗಳದಾವ. ಇವರ ಆರ್ಥಿಕ ಸಲಹೆಗಾರರು ಬಸವರಾಜ್ ರಾಯರೆಡ್ಡಿ ಅವರು ಹೇಳಿದ್ರು, ಖಜಾನೆಯಲ್ಲಿ ಕಾಸಿಲ್ಲ, ರೊಕ್ಕ ಖಾಲಿ ಆಗೈತಿ ಅಂತೆಲ್ಲ. ಇಷ್ಟೆಲ್ಲ ಉದಾಹರಣೆಗಳು ಇದ್ದು ಅಲ್ಲಿ ಇಲ್ಲಿ ಸ್ಟ್ರೈಕ್ಗಳು ನಡೆದು ನಮ್ಮ ಪಗಾರ ಹಾಕ್ರಿ, ನಮ್ಗೆ ರೊಕ್ಕ ಇಲ್ಲ, ನಾವು ದುಡ್ದಿದ್ದು ರೊಕ್ಕ ಕೊಡ್ರಿ, ಗ್ಯಾರಂಟಿ ಕೊಡ್ರಿ ಅಂತ ಕೇಳಿಸ್ಕೊತಿದ್ರೂ ಖರ್ಗೆ ಕಾಕರ್ ಫ್ಯಾಮಿಲಿಗೆ ಅವರ ಟ್ರಸ್ಟ್ಗಳಿಗೆ ಬರೋಬ್ಬರಿ ಟೈಮ್ ಟು ಟೈಮ್ ಅನುದಾನ ಹೊಂಟೈತಿ. ದ ಫೈಲ್ ಅವರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕಿ ಒಂದು ವರದಿ ಮಾಡ್ಯಾರ. ಆ ವರದಿ ಒಳಗ ಮಲ್ಲಿಕಾರ್ಜುನ ಖರ್ಗೆ ಕಾಕರು ಮತ್ತು ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ಸದಸ್ಯರಾಗಿರುವಂತಹ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿಗೆ ಟೈಮಿಗೆ ಪ್ರತಿ ವರ್ಷ ರೊಕ್ಕ ಹೊಕ್ಕೈತಿ. ಅವ್ರ ಅನುದಾನ ಬೇಕು ಅಂತ ಕೇಳ್ತಿದ್ದಂಗ ಪಟ್ ಅಂತ ಜಮಾ ಆಕೈತಿ. ಈ ಕಡೆ ಅವ್ರ ಬಾಯಿ ಬಡ್ಕೊಳತ್ರು ಅನುದಾನ ಕೊಡ್ರಿ, ರೊಕ್ಕ ಕೊಡ್ರಿ, ಅಭಿವೃದ್ಧಿ ಮಾಡಬೇಕು ಅಂತ. ಅದಕ್ಕೆ ಕ್ಯಾರೆ ಅನ್ನಲ್ದ ಕಾಂಗ್ರೆಸ್ ಸರ್ಕಾರ ಖರ್ಗೆ ಕಾಕರ್ ಕುಟುಂಬಕ್ಕೆ ಪಟ ರೊಕ್ಕ ಹಾಕ್ತೈತಿ. ಹೆಂಗೆ ಹಾಕಂಗಿಲ್ಲ ಅದನ್ನ ಹೇಳ್ರಿ. ಖರ್ಗೆ ಕಾಕರು ಹೈಕಮಾಂಡ್ನಾಗ ಅದಾರ, ಅವ್ರ ಮಗ ಇಲ್ಲಿ ಕರ್ನಾಟಕದಾಗ ಅದಾರ. ಖರ್ಗೆ ಕಾಕರ್ದು ಹವಾ ಕರ್ನಾಟಕದಾಗೂ ಐತಿ. ಯಾರ ಆದ್ರು DK ಅವರಾಯ್ತು, CM ಸಿದ್ದರಾಮಯ್ಯ ಅವರಾಯ್ತು, ಸಮಾಜ ಕಲ್ಯಾಣ ಇಲಾಖೆ ಸಚಿವ HC ಮಹದೇವಪ್ಪ ಆಯ್ತು, ಇವ್ರು ಯಾರೇ ಅವ್ರನ್ನ ಎದುರು ಹಾಕೊಳಕ್ ಆಕೈತೇನ್ರಿ? ಇಲ್ರಿ ನಾವು ಹಾಕಂಗಿಲ್ಲ, ಈಗ ರೊಕ್ಕ ಇಲ್ಲ ಅಂತ ಅನ್ನಕ್ ಆಕೈತೇನ್ರಿ? ಹಿಂಗೆಲ್ಲ ಅನ್ನಕ್ ಆಗೋದೇ ಇಲ್ಲ. ಅದಕ್ಕ ಟೈಮ್ ಟು ಟೈಮ್ ಬ್ಯಾಂಕಿಗೆ ರೊಕ್ಕ ಬಂದು ಪಟ ಬೀಳಕತ್ತಾವ. ಹೈಕಮಾಂಡ್ ಖರ್ಗೆ ಕಾಕರ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿರಿ? ಹೇಳಿದ್ದಂಗ ರೊಕ್ಕ ಬರಬೇಕು. ನೀವು ನೋಡ್ರಿ, ಹಿಂದೂ ನಾವು ಭಾಳ ವರದಿ ನೋಡಿದ್ವಿ. ದಿ ಫೈಲ್ ಎಲ್ಲಾನು ಹೊರಗೆ ತಂದಿತ್ತು. ಅವು ಎಷ್ಟ ಸರ್ಕಾರದ ಅಂಡರ್ ಒಳಗೆ ಬರೋ SC ST ಖಾತೆಯಿಂದ ಹಿಡಿದು ಹೊರಗಡೆಯಿಂದ ಹಿಡಿದು ಎಲ್ಲಾನು ಖರ್ಗೆ ಕಾಕರ್ ಫ್ಯಾಮಿಲಿಗೆ ಫೇವರ್ ಒಳಗ ಇರ್ತಿದ್ವು. ಈಗ ನೋಡಿದ್ರೆ ಅನುದಾನನೂ ಫೇವರ್ ಒಳಗೈತಲ್ರಿ. ಒಂದು ಕಡೆಯಿಂದ ಕಾಂಗ್ರೆಸ್ ಮಂತ್ರಿಗಳು ಸಚಿವರು ಹೇಳೋದು ನಮಗೆ ಅನುದಾನ ಸಿಕ್ಕಿಲ್ಲ, ದುಡ್ಡಿಲ್ಲ, ಅಭಿವೃದ್ಧಿ ಮಾಡೋಕ್ಕಾಗವಲ್ತು, ಹಂಗಾತು ಹಿಂಗಾತು, ಈ ಕಡೆ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಬರುವಲ್ಲು. ಇದೆಲ್ಲದ್ರ ಮಧ್ಯೆ ಅನುದಾನ ಅವ್ರಿಗೆ ಕರೆಕ್ಟ್ ಟೈಮಿಗೆ ಹೊಕ್ಕೈತಿ ಅಂದ್ರೆ ರೊಕ್ಕ ಇಲ್ಲಂತ ಏನಾರ ಸುಳ್ಳು ಹೇಳಕತ್ತಾರೋ ಅಥವಾ ರೊಕ್ಕ ಇದ್ದೂ ಕೊಡೋರ್ಗೆ ಎಷ್ಟ ಕೊಟ್ಟು ಸುಮ್ಮ ಕುಂದ್ರಾಕತ್ತಾರೋ ಅನ್ನೋ ಅನುಮಾನ ಮೂಡ್ತೈತೋ ಇಲ್ಲೋ ನೀವ ಹೇಳ್ರಿ. ಖರ್ಗೆ ಕಾಕರ ಕುಟುಂಬಕ್ಕೆ ಮನ್ನಣೆ ಕೊಟ್ಟಾರು ಅಂತ ಬಾಯಿ ಮಾತಿಗೆ ಹೇಳಕತ್ತಿಲ್ರಿ. ದಿ ಫೈಲ್ ಅವ್ರ ವರದಿ ಮುಂದಿಟ್ಕೊಂಡ ನಾವು ನಿಮಗೆ ಸುದ್ದಿ ಹೇಳಕತ್ತೀವಿ. ಅದ್ರೊಳಗೆ ಎಲ್ಲ ಮೆನ್ಷನ್ ಐತ್ರಿ. ಏನೇನು ಯಾವಾಗ ಎಷ್ಟು ರೊಕ್ಕ ಕೊಟ್ಟರು, 2 ವರ್ಷ ಕಾಂಗ್ರೆಸ್ ಆಳ್ವಿಕೆ ಏನು ಆಡಳಿತ ನಡೆಸೈತಲ್ಲ, ಈಗೇನು ವಿಜಯನಗರದಾಗ ದೊಡ್ಡ ಮಟ್ಟದಾಗ ಸೆಲೆಬ್ರೇಷನ್ ಮಾಡತ್ತಾರಲ್ಲ ನಮ್ಮ ಸಾಧನೆಗೆ 2 ವರ್ಷಗಳು ಅಂತ, ಆ 2 ವರ್ಷಗಳ ಒಳಗ ಇವರು ಅನುದಾನ ಕೊಟ್ಟು, ಅದು ಖರ್ಗೆ ಕಾಕರ್ ಸದಸ್ಯತ್ವ ಇರುವಂತಹ ಒಂದು ಸೊಸೈಟಿಗೆ ಅನುದಾನ ಕೊಟ್ಟು ಸಾಧನೆ ಮಾಡ್ಯಾರ. ಆ ಅನುದಾನದ ಲಿಸ್ಟ್ ಒಂದ್ಸಲ ನಿಮ್ಮ ಮುಂದೆ ಹೇಳ್ತೀನಿ ನೋಡ್ರಿ. ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿಗೆ 2 ವರ್ಷದಾಗ 9.9 ಕೋಟಿ ಅನುದಾನ ಕೊಟ್ಟಾರ. ಈ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಅವರು ಅವ್ರ ಅಂಡರ್ ಒಳಗೆ ಬರೋ ಶಾಲೆ ಕಾಲೇಜ್ಗಳನ್ನ ದುರಸ್ತಿ ಮಾಡ್ತೀವಿ, ಶೌಚಾಲಯ ಕಟ್ತೀವಿ, ಚಾವಣಿ ಹಾಕಿಸ್ತೀವಿ, ಏನೋ ಒಂದು ಹೊಸ ಕೊಠಡಿ ಮಾಡ್ತೀವಿ, ಕಂಪ್ಯೂಟರ್ ಲ್ಯಾಬ್ ಮಾಡ್ತೀವಿ, ಎಜುಕೇಷನ್ಗೆ ಏನೇನು ಬೇಕಲ್ಲ ಅದೆಲ್ಲದ್ರ ಲಿಸ್ಟ್ನು ಕಳಿಸ್ತಾರ. ಅವ್ರು ಕಳಿಸಿದ ತಕ್ಷಣ HC ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಹೇಳ್ತಾರ,
ಈ ಬಿಲ್ಲು ನಾನು ಅಪ್ರೂವಲ್ ಮಾಡೀನಿ, ನೀವು ಅದನ್ನ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ. ಪಟ್ಟನ ಮಂಜೂರಾಗಿ ಪಟ್ಟನ ಅನುದಾನ ಬಂದು ಅಕೌಂಟ್ನಾಗ ಬೀಳ್ತೈತಿ. ಎಷ್ಟು ಈಸಿ ವೇ ನೋಡ್ರಿ. ಅಧಿಕಾರ ಇರೋರು ಅಧಿಕಾರವನ್ನ ಹೆಂಗೆಲ್ಲ ದುರುಪಯೋಗ ಪಡ್ಕೊಂಡು ತಮ್ಮ ಅಕೌಂಟ್ಗೆ ಪಟ ಪಟ ಹಾಕಿಸ್ಕೊತಾರು ಅನ್ನೋದಕ್ಕ ಇದಕ್ಕಿನ್ನ ಸಾಕ್ಷಿ ಇನ್ನೇನ್ ಬೇಕ್ರಿ? 2024ರಾಗನ ಖರ್ಗೆ ಕಾಕಾರ್ದ ಏನ್ ಸದಸ್ಯತ್ವ ಇರೋ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಐತಲ್ರಿ, ಅದಕ್ಕೆ ರೊಕ್ಕ ಹಾಕಿದ್ರು. ಆದ್ರೂ 2025 ಫೆಬ್ರವರಿ ಒಳಗ ಮತ್ತೆ ಅನುದಾನ ಹಾಕ್ತಾರ. ಆ ಕಡೆಯಿಂದ ಬರೋದಷ್ಟ ತಡ, ಈ ಕಡೆಯಿಂದ ರೊಕ್ಕ ಹೋಗ್ತಿರ್ತೈತಿ. ಎಷ್ಟು ಮಂದಿ ಗುತ್ತಿಗೆದಾರ ಸ್ಟ್ರೈಕ್ ಮಾಡಾಕತ್ತಾರ್ರಿ, ಅಳಾಕತ್ತಾರ್ರಿ, ರೊಕ್ಕ ಕೊಡ್ರಿ. ದುಡ್ದಿದ್ ಪಗಾರ ಕೇಳಾಕತ್ತಾರ, ಅವ್ರೇನು ಅನುದಾನ ಕೇಳಾಕತ್ತಿಲ್ಲ. ಅದನ್ನು ಕೊಡಾಕ ಇವ್ರ ಕಡೆ ರೊಕ್ಕ ಇಲ್ಲ. ಖರ್ಗೆ ಕಾಕರ್ ಫ್ಯಾಮಿಲಿಗನ ಪಟ್ಟನ ಹಾಕ್ತಾರ. ಅದು 2 ಸಲ, ಹೋದ ವರ್ಷ ಒಮ್ಮೆ, ಈ ವರ್ಷ ಒಮ್ಮೆ. ಇನ್ನ ಈ ವರ್ಷ ಮುಗಿಬಿಡ್ದಾಗ ಎಷ್ಟು ಸಲ ಹಾಕ್ತಾರೋ ಗೊತ್ತಿಲ್ಲ. ಈ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿಗೆ 2024ರಿಂದ 25 ತನಕ ಎಷ್ಟು ರೊಕ್ಕ ಹೋಗೈತಿ ಅನ್ನೋದನ್ನ ಲಕ್ಷದ ಲೆಕ್ಕದಾಗ ಹೇಳ್ತೀನಿ ಕೇಳ್ರಿ. ಮೊದಲನೇ ಸಲ ಯಾವಾಗ ಮಂಜೂರಾತಿ ಆಗೈತಂದ್ರ ಪ್ರಜ್ಞಾ ಆಂಗ್ಲ ಮಾಧ್ಯಮಿಕ ಶಾಲೆ ಒಳಗ ಹೆಚ್ಚಿನ ಕೊಠಡಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ 230.00 ಲಕ್ಷ ರೂಪಾಯಿನ ಇಸ್ಕೊಂಡ್ರು, ಅಂದ್ರೆ ಮಂಜೂರು ಮಾಡಿಕೊಂಡ್ರು. 2ನೇ ಸಲ ಸಿದ್ಧಾರ್ಥ ಕಾನೂನು ಕಾಲೇಜು ಕಲಬುರ್ಗಿ ಒಳಗೆ ವ್ಯಾಸಂಗ ಮಾಡಕತ್ತಿರೋ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಶಾಲಾ ಕೊಠಡಿ ನಿರ್ಮಾಣ ಮಾಡ್ತೀವಿ ಅಂತ 91.50 ಲಕ್ಷ ರೂಪಾಯಿ ಮಂಜೂರು ಮಾಡಿಕೊಂಡ್ರು. 3ನೇ ಸಲ ಮತ್ತೆ ಪ್ರಜ್ಞಾ ಆಂಗ್ಲ ಮಾಧ್ಯಮಿಕ ಶಾಲೆ ಒಳಗ ಹೆಚ್ಚು ವಿದ್ಯಾರ್ಥಿಗಳಾಗ್ಯಾರು, ಇನ್ನ ಶೌಚಾಲಯ ಕಾಮಗಾರಿ ನಡೆಸಬೇಕು ಅಂತ ಹೇಳಿ 71.50 ಲಕ್ಷ ರೂಪಾಯಿಗಳನ್ನ ಅನುದಾನವಾಗಿ ಪಡ್ಕೊಂಡ್ರು. ಇನ್ನು 4ನೇದಾಗಿ ಡಾಕ್ಟರ್ ಅಂಬೇಡ್ಕರ್ ಮಹಾವಿದ್ಯಾಲಯದಾಗ ಶೌಚಾಲಯ ನಿರ್ಮಾಣ ಮಾಡಬೇಕು ಅಂತೇಳಿ ಸೇಮ್ ರೀ 71.50 ಲಕ್ಷ ರೂಪಾಯಿ ತಗೊಂಡ್ರು. ಇನ್ನ ಕಲಬುರ್ಗಿ ಒಳಗಿರೋ ಡಾಕ್ಟರ್ ಅಂಬೇಡ್ಕರ್ ಪದವಿ ಕಾಲೇಜು ಪಕ್ಕದಾಗಿರೋ ಪೋಸ್ಟ್ ಗ್ರಾಜ್ಯುಯೇಷನ್ ಅಧ್ಯಯನ ಕೇಂದ್ರಕ್ಕೆ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಅಗತ್ಯ ಐತಿ ಅಂತ ಹೇಳಿ 165.00 ಲಕ್ಷ ರೂಪಾಯಿ ಇಸ್ಕೊಂಡ್ರು. ಬೀದರ್ ಒಳಗಿರೋ ಸಿದ್ಧಾರ್ಥ ಕಿರಿಯ ಕಾಲೇಜಿಗೆ ಕಾಂಪೌಂಡ್ ಗೋಡೆ ನಿರ್ಮಿಸ್ತೀವಂತ ಹೇಳಿ 51.15 ಲಕ್ಷ ರೂಪಾಯಿ ಅನುದಾನ ಪಡ್ಕೊಂಡ್ರು. ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿನ ಕಟ್ಟಡ ರಿಪೇರಿ ಮಾಡ್ತೀವಿ ಅಂತ ಹೇಳಿ 41.00 ಲಕ್ಷ ರೂಪಾಯಿ ಇಸ್ಕೊಂಡ್ರು. ಸಿದ್ಧಾರ್ಥ ಕಾನೂನು ಪದವಿ ಕಾಲೇಜ್ ಒಳಗ ಶೌಚಾಲಯ ಕಟ್ಟಬೇಕು, ದುರಸ್ತಿ ಕಾಮಗಾರಿನೂ ಮಾಡಬೇಕು ಅಂತ ಹೇಳಿ ಬರೋಬ್ಬರಿ 90.00 ಲಕ್ಷ ರೂಪಾಯಿ ಇಸ್ಕೊಂಡ್ರು. ಇನ್ನು ಮಿಲಿಂದ ಪ್ರೌಢಶಾಲೆ ಕಟ್ಟಡ ರಿಪೇರಿ ಮಾಡಬೇಕು ಅಂತ ಹೇಳಿ 35 ಲಕ್ಷ ರೂಪಾಯಿ ಇಸ್ಕೊಂಡ್ರು. ಟೋಟಲ್ ಆಗಿ 846.65 ಲಕ್ಷ ರೂಪಾಯಿ ಇಸ್ಕೊಂಡಾರಿ. 2 ವರ್ಷನಾಗ ಇಷ್ಟು ಇಸ್ಕೊಂಡು ಏನೇನು ಸುಧಾರಣೆ ಮಾಡಿದ್ರು, ಅದು ಎಷ್ಟು ಕಟ್ಟಡ ಕಟ್ಟಿದ್ರು, ಅದೆಷ್ಟು ಎಕ್ಸ್ಟ್ರಾ ಕಟ್ಟಿದ್ರು, ಎಷ್ಟು ಶೌಚಾಲಯ ನಿರ್ಮಾಣ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಕೇಳಿದ ತಕ್ಷಣ ರೊಕ್ಕ ಅನುದಾನ ಇವ್ರಿಗೆ ಸಿಕ್ಕೈತಿ. ಇಷ್ಟು ಉದ್ದ ಲಿಸ್ಟ್ ಇಟ್ಕೊಂಡು ಖರ್ಗೆ ಕಾಕರಿಗೆ ಅನುದಾನ ಕೊಟ್ಟಿರೋ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ನಂದು ಒಂದು ಪ್ರಶ್ನೆ. ಬರೀ ನೀವು ಖರ್ಗೆ ಕಾಕರ್ ಅವರ ಪೀಪಲ್ ಸೊಸೈಟಿಗೆ ಕೊಟ್ಟಿರೋ ಹೊರತಾಗಿ ಬ್ಯಾರೆ ಮಂದಿಗೆ ಏನು ಕೊಟ್ಟಿರಿ? ಎಷ್ಟು ಸಾಲ ಅದಾವ, ಅದು ಎಷ್ಟು ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಒಳಗೆ ಅಪ್ಲಿಕೇಶನ್ ಬಿದ್ದಿರ್ತಾವೋ, ನೀವು ಯಾರ್ಯಾರಿಗೆ ಏನೇನು ಕೊಟ್ಟಿರಿ? ಇದ್ರಾಗ ಇನ್ನೊಂದು ಗಂಭೀರ ವಿಷಯ ಏನೈತಪ್ಪ ಅಂತಂದ್ರೆ, ಯಾವಾಗೆಲ್ಲ ಕಾಂಗ್ರೆಸ್ ಆಡಳಿತದಾಗಿತ್ತು ಅವಾಗೆಲ್ಲನೂ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿಗೆ ಸಾಕಷ್ಟು ಪ್ರಮಾಣದಾಗ ಅನುದಾನ ಹರಿದು ಬಂದಿತ್ತು ಅನ್ನೋದು ನಾವೆಲ್ಲ ನೆನಪು ಮಾಡ್ಕೊಬೇಕು. ಬಟ್ ಇವ್ರಿಗೆ ಅನುದಾನ ಕೊಟ್ಟಿರೋದೇನೈತಲ್ರಿ, ಬ್ಯಾರೆದವ್ರಿಗೆ ಬಿಟ್ಟು ಇವ್ರಿಗೆ ಕೊಟ್ಟಾರಲ್ಲ ಅಂತ ಎಲ್ಲರ ಕಣ್ಣ ಕೆಂಪು ಮಾಡೈತಿ. ಅಧಿಕಾರ ಹೊಂದಿದ್ರ ಎಲ್ಲ ನಮ್ಮ ಕೈ ಕೆಳಗ ಅನ್ನೋ ಮಾತು ಖರ್ಗೆ ಕಾಕರ ಫ್ಯಾಮಿಲಿಗೆ ಹೊಂದೋ ಅಂತ ಮಾತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.